ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ರಾಜ್ಯದ ವಿವಿಧ ಭಾಗಗಳ ಮಠಾಧೀಶರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದರು. ಟಿಎಂಎಸ್ಗೆ 2.26 ಕೋಟಿ ರೂಪಾಯಿ ನಿವ್ವಳ ಲಾಭ, ಜಿಟಿ ಹೆಗಡೆ ತಟ್ಟಿಸರ. ಮಂಜುಗುಳಿ ದೇವಸ್ಥಾನದ ಇತಿಹಾಸಕ್ಕೂ ಮಠದ ಇತಿಹಾಸಕ್ಕೂ ಅವಿನಾಭಾವ ಸಂಬಂಧವಿದೆ. ಸ್ವರ್ಣವಲ್ಲಿ ಶ್ರೀ ನಗರದ ಆದರ್ಶ ವನಿತಾ ಸಮಾಜದ 51ನೇ ವಾರ್ಷಿಕೋತ್ಸವವು ಸಂಭ್ರಮ ಸಡಗರದಿಂದ ನೆರವೇರಿತು. ಪೂಜ್ಯ ಶ್ರೀಗಳಿಂದ ಶ್ರೀ ಆಮ್ರ ಕೋಶಮಾಂಡಿನಿ ದೇವಿಗೆ 108 ತಟ್ಟೆ ಪುಷ್ಪಾರ್ಚನೆ. ಬಾರಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಸಾಮೂಹಿಕ ಋಗುಪಾಕರ್ಮ. ಅರ್ಜುನ್ ಬಂಡಿವಟರ್ ಹಾಗೂ ಧರಣೀಂದ್ರ ಹೊಂಡದಗಟ್ಟಿ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಕಸ್ತೂರಿ ರಂಗನ್ ವರದಿ ಯಥಾಸ್ಥಿತಿ ಜಾರಿಗೆ ವಿರೋಧಿಸಿ ಸೆಪ್ಟೆಂಬರ್ 3ನೇ ವಾರ ಡೆಲ್ಲಿ ಚಲೋ. ರವೀಂದ್ರ ನಾಯ್ಕ್. ಸಾಧನೆಗೆ ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಎರಡೂ ಮುಖ ಅಗತ್ಯ. ಸ್ವರ್ಣವಲ್ಲಿ. ಭಾರತದಾದ್ಯಂತ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ನಡೆಯುತ್ತಿರುವ ರಕ್ತದಾನ ಶಿಬಿರ ಒಂದು ದಾಖಲೆ. ಡಾಕ್ಟರ್ ರವಿಕಿರಣ್ ಪಟವರ್ಧನ್. ರಾಜ್ಯದ ವಿವಿಧ ಭಾಗಗಳ ಮಠಾಧೀಶರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಂಗಳವಾರ ಭೇಟಿ ಮಾಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ, ವಾಲ್ಮೀಕಿ ಗುರುಪೀಠ, ಜಗದ್ಗುರು ಶ್ರೀ ಶಾಂತವೀರ ಸ್ವಾಮೀಜಿ ಕುಂಚಿಟಿಗ ಮಹಾಸಂಸ್ಥಾನ, ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಭೂವಿ ಗುರುಪೀಠ, ಜಗದ್ಗುರು ಶ್ರೀ ದಯಾನಂದಪುರಿ ಸ್ವಾಮೀಜಿ ದೇವಾಂಗ ಗುರುಪೀಠ, ಜಗದ್ಗುರು ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ಕನಕ ಗುರುಪೀಠ, ಜಗದ್ಗುರು ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಉಪ್ಪಾರ ಗುರುಪೀಠ, ಜಗದ್ಗುರು ಶ್ರೀ ಮಾಚಿದೇವ ಸ್ವಾಮೀಜಿ ಮಡಿವಾಳ ಗುರುಪೀಠ, ಜಗದ್ಗುರು ಶ್ರೀ ರೇಣುಕಾನಂದ ಸ್ವಾಮೀಜಿ ಈಡಿಗ ಗುರುಪೀಠ, ಜಗದ್ಗುರು ಶ್ರೀ ದಯಾನಂದ ಸ್ವಾಮೀಜಿ ಯಾದವ ಗುರುಪೀಠ, ಶ್ರೀ ಸಿದ್ದರಾಮಯ್ಯ ಚೈತನ್ಯ ಮಹಾಸ್ವಾಮೀಜಿ ಕುಣಿಗಲ್, ಶ್ರೀ ಹಡಪದ ಅಣ್ಣಪ್ಪ ಸ್ವಾಮೀಜಿ ಹಡಪದ ಅಣ್ಣಪ್ಪ ಗುರುಪೀಠ, ಶ್ರೀ ಕುಂಬಾರಗುಂಡಯ್ಯ ಸ್ವಾಮೀಜಿ ಕುಂಬಾರ ಗುರುಪೀಠ, ಶ್ರೀ ಚನ್ನಬಸವ ಸ್ವಾಮೀಜಿ, ಶ್ರೀ ಮಹಾಲಿಂಗ ಸ್ವಾಮೀಜಿ, ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ, ಶ್ರೀ ಶಿವಬಸವ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿ, ಬಸನಗೌಡ ಬಾದರ್ಲಿ, ಆರ್ ನಗರದ ಲಗ್ಗೇರಿ ನಾರಾಯಣಸ್ವಾಮಿ ಅವರ ಪತ್ನಿ ಹಾಜರಿದ್ದರು. 335ನೇ ಆರಾಧನಾ ಮಹೋತ್ಸವ ಇದೇ ಬರುವ ಆಗಸ್ಟ್ 29 ಶನಿವಾರ, ಆಗಸ್ಟ್ 30 ರವಿವಾರ ಹಾಗೂ ಆಗಸ್ಟ್ 31 ಸೋಮವಾರದಂದು ತಮಗೆಲ್ಲರಿಗೂ ಆಧಾರದ ಆಮಂತ್ರಣ. ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸಿ ಆಡಳಿತ ಮಂಡಳಿ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ಸೀತಾರಾಮ್ ಹೆಬ್ಬಾರ್, ಉಪಾಧ್ಯಕ್ಷರು ಶ್ರೀ ಈಶ್ವರ್ ಮಹಾಬಲೇಶ್ವರ್ ಹೆಗಡೆ, ಕಾರ್ಯದರ್ಶಿ ಶ್ರೀ ಕಮಲಾಕರ್ ವೆಂಕಟರಮಣ್ ಭಟ್, ಸಹ ಕಾರ್ಯದರ್ಶಿ ಶ್ರೀ ಅನಿಲ್ ಗಂಗಾಧರ್ ಗಾಂವ್ಕರ್, ಕೋಶಾಧ್ಯಕ್ಷರು ಶ್ರೀ ಅರವಿಂದ್ ಪಾಂಡುರಂಗ ಪೈ ಹಾಗೂ ಸರ್ವ ಸದಸ್ಯರುಗಳಾದ ಶ್ರೀ ಗಣಪತಿ ನಾರಾಯಣ್ ಶೇಟ್ ಕಾಗೇರಿ, ಶ್ರೀ ಭಾಸ್ಕರ್ ನಾರಾಯಣ್ ಶೇಟ್, ಶ್ರೀ ವಾಮನರಾವ್ ದೇವ ಬೆಳಲೆ, ಶ್ರೀ ರಾಘವೇಂದ್ರ ಪ್ರಹ್ಲಾದ್ ರಾವ್ ಆನವಟ್ಟಿ, ಶ್ರೀ ಅಜಿತ್ ಪರ್ವತೀಕರ್, ಶ್ರೀ ಗಿರಿಧರ್ ವಾಮನ್ ಕಾಮತ್, ಶ್ರೀ ನಾಗೇಶ್ ಶೇಷಗಿರಿ ಕಾಮತ್, ಶ್ರೀ ಉದಯ್ ಸದಾಶಿವ ಲಾಡ್, ಶ್ರೀ ನವೀನ್ ಭಜಂಗ ಶೆಟ್ಟಿ ಚಿಪಗಿ, ಶ್ರೀ ಪ್ರಕಾಶ್ ಶ್ರೀಧರ್ ವರ್ಣೇಕರ್, ಶ್ರೀ ರಾಮನಾಥ್ ನಾರಾಯಣ್ ಶಾನ್ಬಾಗ್, ಶ್ರೀ ಗುರುನಾಥ್ ದೇವದಾಸ್ ಮಾಡಗೇರಿ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸಿ ಉತ್ತರ ಕನ್ನಡ, ಮೊಬೈಲ್ ನಂಬರ್ 9483071079 ಹಾಗೂ 08384226871 ಅನ್ನು ಸಂಪರ್ಕಿಸಿ. ಆರಾಧನಾ ದಿನಗಳಂದು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆಗಸ್ಟ್ 29, 2026 ಶನಿವಾರದಂದು ಪೂರ್ವಾರಾಧನೆ, ಆಗಸ್ಟ್ 30, 2026 ರವಿವಾರದಂದು ಮಧ್ಯಾರಾಧನೆ ಹಾಗೂ ಆಗಸ್ಟ್ 31, 2026 ಸೋಮವಾರದಂದು ಉತ್ತರಾರಾಧನೆ. ಆಗಸ್ಟ್ 30, 2026 ರವಿವಾರ ಮಧ್ಯಾರಾಧನೆ ನಿಮಿತ್ತ ಮಧ್ಯಾಹ್ನ 12:30ರಿಂದ 2:30 ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯುತ್ತದೆ. ಭಜನಾ ಮಂಡಳಿಯ ಸದಸ್ಯರು ನಿಶ್ಚಯ ಮಾಡಲಾದ ಸಮಯದಲ್ಲಿ ಉಪಸ್ಥಿತರಿದ್ದು ನಿಗದಿತ ಸಮಯದಲ್ಲಿ ಭಜನೆಯನ್ನು ಮುಕ್ತಾಯ ಮಾಡಿ ಶ್ರೀ ಗುರುರಾಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ವಿನಂತಿ. ಪ್ರತಿದಿನ ಮುಂಜಾನೆ 7:30ರಿಂದ ಅಷ್ಟೋತ್ತರ, ಪವಮಾನ ಸೂಕ್ತ ಪಠಣ, ಪಂಚಾಮೃತ ಅಭಿಷೇಕ, ಪುಷ್ಪಾಲಂಕಾರ ಮತ್ತು ತುಳಸಿ ಅರ್ಚನೆ ನೆರವೇರಲಿದೆ. ಆರಾಧನಾ ದಿನದ ಧಾರ್ಮಿಕ ಕಾರ್ಯಕ್ರಮಗಳು. ಆಗಸ್ಟ್ 29, 2026 ಶನಿವಾರದಂದು ಧನ್ವಂತರಿ ಹವನ,
ಆಗಸ್ಟ್ 30, 2026 ರವಿವಾರದಂದು ಪವಮಾನ ಹವನ. ಆಗಸ್ಟ್ 31, 2026 ಸೋಮವಾರದಂದು ಗಣ ಹವನ. ಮುಂಜಾನೆ 9ರಿಂದ ಹವನ ಕಾರ್ಯ ಪ್ರಾರಂಭವಾಗುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಪೂರ್ಣಾಹುತಿ, ನಂತರ ಮಹಾಮಂಗಳಾರತಿ ನೆರವೇರುವುದು. ಶ್ರೀ ರಾಘವೇಂದ್ರ ಸ್ವಾಮಿಗಳ 335ನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿದ್ದೇವೆ. ಈ ಉತ್ಸವದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶಿರಸಿ ತಾಲೂಕು ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಸಂಘವು 2025-26ನೇ ಸಾಲಿನಲ್ಲಿ ಸಂಘಕ್ಕೆ 2.26 ಕೋಟಿ ನಿವ್ವಳ ಲಾಭವಾಗಿದೆ ಎಂದು ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ತಿಳಿಸಿದರು. ಅವರು ಆಗಸ್ಟ್ 26ರಂದು ನಗರದ ಎಪಿಎಂಸಿಯಲ್ಲಿರುವ ತಾಲೂಕು ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನ ಸಂಘದ ಸೇಲ್ ಯಾರ್ಡ್ನಲ್ಲಿ ಬುಧವಾರ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 2025-26ನೇ ಸಾಲಿನಲ್ಲಿ ಸಂಘದಿಂದ ಸುಮಾರು 1 ಲಕ್ಷ ಕ್ವಿಂಟಲ್ ಅಡಿಗೆ ಮಹಸೂಲ್ ಮಾರಾಟ ಮಾಡಲಾಗಿದೆ. ನಮ್ಮ ಸಂಘವು 43ನೇ ವರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸದಸ್ಯ ಸಂಘಗಳ ಹಾಗೂ ಖರೀದಿದಾರರ ಸಹಕಾರದಿಂದ ಉತ್ತಮ ಬೆಳವಣಿಗೆಯೊಂದಿಗೆ ಮುನ್ನಡೆಯುತ್ತಿದೆ. ವರದಿ ವರ್ಷದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಎಲೆ ಚುಕ್ಕೆ ರೋಗದಿಂದ ಅಡಿಕೆ ಇಳುವರಿ ಕುಂಠಿತವಾಗಿದ್ದರೂ, ಇದರ ಹೊರತಾಗಿ ಸಂಘದಲ್ಲಿ 1,22,441 ಕ್ವಿಂಟಲ್ಗೂ ಅಧಿಕ ಮಹಸೂಲು ವಿಕ್ರಿಯಾಗಿದೆ. ಅಡಿಕೆ ಕಾಳುಮೆಣಸಿಗೆ ಉತ್ತಮ ದರ ಲಭಿಸಿದ್ದು, ನೇರ ಖರೀದಿ ವಿಭಾಗದಲ್ಲಿ ಸಂಘವು ಸದಸ್ಯರಿಂದ ಟೆಂಡರ್ನಲ್ಲಿ 27,000 ಕ್ವಿಂಟಲ್ಗೂ ಅಧಿಕ ಮಹಸೂಲ ಖರೀದಿಸಿದ್ದು, ಸದಸ್ಯರಿಗೆ ಉತ್ತಮ ದರ ನೀಡಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಗಜಾನನ್ ಎಂ ಹೆಗಡೆ ಹುಳಗೋಳ, ಮಹಾಬಲೇಶ್ವರ ಹೆಗಡೆ ಕೊಟ್ಟೆಗದ್ದೆ, ನಾಗೇಶ್ ದತ್ತಾತ್ರೇಯ ಹೆಗಡೆ ಹಾಲೇರಿಕೊಪ್ಪ, ನಾರಾಯಣ್ ಶ್ರೀಮತಿ ಹೆಗಡೆ ಕೋಟಿಕೊಪ್ಪ, ರವಿ ಗಜಾನನ್ ಹೆಗಡೆ ಹುಳಗೋಳ, ಚಾರುಚಂದ್ರ ಶಾಂತಾರಾಮ್ ಶಾಸ್ತ್ರಿ ಕೊಳುವೆ, ಮಂಜುನಾಥ್ ನರಸಿಂಹ ಭಟ್ ಬಿಸಲಕೊಪ್ಪ, ರಾಜಶೇಖರ್ ನಾಗಪ್ಪ ಗೌಡ ಲಿಂಗನಮಟ್ಟಿ, ರತ್ನಾಕರ್ ವೆಂಕಟರಮಣ್ ನಾರಾಯಣ್ ಬಬ್ಬೀಸರ, ಶ್ರೀಮತಿ ಇಂದಿರಾ ಜಿ ಹೆಗಡೆ ಹುಳಗೋಳ, ಶ್ರೀಮತಿ ಸೌಭಾಗ್ಯ ಎನ್ ಹೆಗಡೆ ಕೆರೆಗದ್ದೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದ ವಿನಯ್ ಎನ್ ಹೆಗಡೆ ಮಂಡ್ಯಮನೆ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳ್ಕೊಂಡ ಸ್ವಾಗತಿಸಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಯ್ ಎನ್ ಹೆಗಡೆ ಮಂಡ್ಯಮನೆ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಕಾರ್ಯಚಟುವಟಿಕೆಗಳ ಬಗ್ಗೆ ಆರ್ಥಿಕ ಸ್ಥಿತಿ, ಅಭಿವೃದ್ಧಿ ಯೋಜನೆ ಹಾಗೂ ಮುಂದಿನ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲಲು ಅತ್ಯಂತ ಹೆಮ್ಮೆ ಹಾಗೂ ಸಂತೋಷವಾಗುತ್ತದೆ. ಸಂಘವು 43ನೇ ವರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸದಸ್ಯ ಸಂಘಗಳ ಮಂಚುಗುಣಿ ಕ್ಷೇತ್ರದ ಹಿನ್ನೆಲೆಯು ಅತ್ಯಂತ ಪ್ರಾಚೀನವಾಗಿದ್ದು, ಮಂಚುಗುಣಿ ದೇವಸ್ಥಾನದ ಇತಿಹಾಸಕ್ಕೂ ಮಠದ ಇತಿಹಾಸಕ್ಕೂ ಅವಿನಾಭಾವ ಸಂಬಂಧವಿದೆ. ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಪೂಜಾ ಸಂಪ್ರದಾಯಗಳು ಇಂದಿಗೂ ಶ್ರದ್ಧಾಭಕ್ತಿಯಿಂದ ಮುಂದುವರಿಸಿಕೊಂಡು ಬರಲಾಗುತ್ತಿದೆ ಎಂದು ಸೊಂದಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರು ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹೇಳಿದರು. ಮಂಜುಗುಣಿ ಸೀಮಾ ಭಕ್ತರು ಸಲ್ಲಿಸಿದ ಪಾದಪೂಜೆ ಹಾಗೂ ಭಿಕ್ಷಾ ಸೇವೆಗಳನ್ನು ಸ್ವೀಕರಿಸಿ ಆಶೀರ್ವಚನ ನೀಡಿದ ಅವರು, ಪ್ರಾಚೀನ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣದ ಹಿಂದೆ ಅಪಾರವಾದ ಶ್ರಮ ಮತ್ತು ಪರಿಶ್ರಮವಿತ್ತು. ಆಧುನಿಕ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಿಂದ ದೇವಸ್ಥಾನಗಳ ನಿರ್ಮಾಣ ಸುಲಭವಾಗಿದ್ದರೂ, ಹಿಂದಿನ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣಕ್ಕಾಗಿ ಜನರು ಹಾಕುತ್ತಿದ್ದ ದೈಹಿಕ ಶ್ರಮ ಅನನ್ಯವಾದುದು ಎಂದರು. ಇಂದಿನ ಸುಸಂಸ್ಕೃತ ಸಮಾಜ ಹಾದಿ ತಪ್ಪುತ್ತಿರುವ ಪರಿಣಾಮ ಪೊಲೀಸ್ ಇಲಾಖೆಯಂತಹ ವ್ಯವಸ್ಥೆಗಳ ನೆರವು ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಕಳವಳಕಾರಿ ಸಂಗತಿ. ಹಿಂದಿನ ಕಾಲದಲ್ಲಿ ಶ್ರಮದಲ್ಲಿಯೇ ಆನಂದವನ್ನ ಕಾಣುವ ಪ್ರವೃತ್ತಿ ಇತ್ತು. ಆದರೆ ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ಮನುಷ್ಯ ಶ್ರಮಹೀನನಾಗುತ್ತಾ ಮಾನಸಿಕ ಆಲಸ್ಯಕ್ಕೆ ಒಳಗಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಈ ಸಂದರ್ಭದಲ್ಲಿ ರತ್ನಾಕರ್ ಭಟ್, ಕೃಷ್ಣಮೂರ್ತಿ ಭಟ್, ರಾಮಚಂದ್ರ ಇತರರು ಹಾಜರಿದ್ದರು. ಮುಂಜಾನೆ ಶ್ರಾವಣ ಮಾಸದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಸ್ತೋತ್ರ, ರಾಮರಕ್ಷಾ ಸ್ತೋತ್ರ ಪಠಣ ಹಾಗೂ ಭಕ್ತಿಯಿಂದ ಭಜನಾ ಕಾರ್ಯಕ್ರಮ ನೆರವೇರಿತು. ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ಉಡಿಯ ತುಂಬುವ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಸಿಹಿ ಭೋಜನ ಸವಿಯಲಾಯಿತು. ಸಭಾ ಕಾರ್ಯಕ್ರಮವು ಸಂಜೆ ಶ್ರೀಮತಿ ನೇತ್ರಾ ಹೆಗಡೆಯವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ನಮ್ಮ ಸಮಾಜದ ಸದಸ್ಯರಾದ ಶ್ರೀಮತಿ ಸವಿತಾ ಹೆಗಡೆ ಹಾಗೂ ಮತ್ತೋರ್ವ ಸಾಧಕರು ಶ್ರೀಮತಿ ಗೀತಾ ಹೆಗಡೆಯವರನ್ನ ಶ್ರೀಮತಿ ಭಾಗೀರಥಿ ಹೆಗಡೆಯವರ ಉಪಸ್ಥಿತಿಯಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನಿತರಾದ ಶ್ರೀಮತಿ ಸವಿತಾ ಹೆಗಡೆಯವರು ತಮ್ಮ ಮನೆತನ ಹಾಗೂ ತವರಿನ ಸುಸಂಸ್ಕೃತಿಯನ್ನ ಬಿಂಬಿಸುತ್ತಾ ನಮ್ಮ ಆದರ್ಶ ವನಿತಾ ಸಮಾಜದ ಬಾಂಧವ್ಯವು ಶ್ರೀಮತಿ ವಾಸಂತಿ ಹೆಗಡೆಯವರಿಂದ ಪ್ರಾರಂಭವಾಗಿದ್ದು
ಅವರು ತಮ್ಮ ಹೋಮ್ ಪ್ರಾಡಕ್ಟ್ಗೂ ಕೂಡ ಪ್ರೋತ್ಸಾಹ ನೀಡಿರುತ್ತಾರೆ ಎನ್ನುತ್ತಾ ತಮ್ಮ ಅರೇಕಾ ವ್ಯಾಲಿ ಕುರಿತು ಮಾಹಿತಿ ನೀಡಿದರು. ಇನ್ನೊಬ್ಬ ಸಾಧಕರು ಶ್ರೀಮತಿ ಗಿರಿಜಾ ಹೆಗಡೆಯವರು ಸ್ವರಚಿತ ಹಾಡನ್ನು ಸುಮಧುರವಾಗಿ ಹಾಡುತ್ತಾ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಭಾಗೀರಥಿ ಹೆಗಡೆಯವರು ವನಿತಾ ಸಮಾಜವನ್ನ ಬೆಳೆಸಿಕೊಂಡು ಹೋಗುತ್ತಿರುವುದು ಸಂತಸದ ವಿಷಯವೆನ್ನುತ್ತಾ ಸುವರ್ಣ ಮಹೋತ್ಸವವನ್ನ ನೆನಪಿಸಿಕೊಂಡರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವು ಪ್ರೇಕ್ಷಕರನ್ನ ಮನರಂಜಿಸಿತು. ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಂಗಲಾ ಹಬ್ಬು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಖಜಾಂಚಿ ಶ್ರೀಮತಿ ಜ್ಯೋತಿ ಹೆಗಡೆಯವರು ವಾರ್ಷಿಕ ವರದಿ ವಾಚಿಸಿದರು. ಶ್ರೀಮತಿ ಉಷಾ ಶಹಾಣೆ ಹಾಗೂ ಶ್ರೀಮತಿ ಗೀತಾ ಹೆಗಡೆ ನವನಗರ ಇವರು ಸನ್ಮಾನ ಪತ್ರವನ್ನು ಓದಿದರು. ಸಂಘದ ಕಾರ್ಯದರ್ಶಿ ಶ್ರೀಮತಿ ಸಹನಾ ಜೋಶಿಯವರು ವಂದನಾರ್ಪಣೆ ಮಾಡಿದರು. ಶ್ರೀಮತಿ ಉಷಾ ಭಟ್ರವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಶ್ರೀಮತಿ ರೇಖಾ ಭಟ್, ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಅಹಲ್ಯ ಹೆಗಡೆ, ಶ್ರೀಮತಿ ವನಜಾ ಬೆಳಗಾಂವ್ಕರ್ ಹಾಗೂ ಸರ್ವ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಶಿರಸಿ ತಾಲೂಕಿನ ಶ್ರೀ ಕ್ಷೇತ್ರ ಸ್ವಾತಿ ದಿಗಂಬರ ಜೈನ ಮಠದ ಅಧಿನಾಯಿಕೆ ಪಟ್ಟದ ದೇವಿ ಶ್ರೀ ಆಮ್ರಕೋಶ್ಮಾಂಡಿನಿ ಮಹಾದೇವಿಗೆ ಪರಾಭನಾಮ ಸಂವತ್ಸರದ ಶ್ರಾವಣ ಮಾಸ ಮೊದಲ ಮಂಗಳವಾರದ ವಿಶೇಷ ಅಭಿಷೇಕ, ಆರಾಧನೆ, ಅಲಂಕಾರ, ಅಷ್ಟಾವಧಾನ, ಷೋಡಶೋಪಚಾರ, ಕುಂಕುಮ, ಪುಷ್ಪಾರ್ಚನೆಯು ಹಾಗೂ 108 ತಟ್ಟೆ ವಿವಿಧ ಪುಷ್ಪಗಳ ಪೂಜೆಯನ್ನು ಪರಮಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾಲಂಕ ಭಟ್ಟಾರಕ ಸ್ವಾಮೀಜಿಯವರು ಮಾರ್ಗದರ್ಶನದ ಹಾಗೂ ನೇತೃತ್ವದಲ್ಲಿ ಸೇವರ್ತರಾದರಾದ ಶ್ರೀ ದಿವಾಕರ್ ಸಂಗೆ, ಶ್ರೀಮತಿ ನಾಗರತ್ನ ದಿವಾಕರ್ ಸಂಗೆ ಬೆಂಗಳೂರು ಮತ್ತು ಶ್ರೀಮತಿ ಕುಮುದಾ ಶ್ರೀ ಸುನಿಲ್ ಕುಮಾರ್ ಹಾಸನ್ ಮತ್ತು ಶ್ರೀಮಠದ ಭಕ್ತ ಜನರ ಉಪಸ್ಥಿತಿಯಲ್ಲಿ ಸಂಪನ್ನಗೊಂಡಿತು. ಬಾರಕೂರು ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ವಿಶ್ವ ಬ್ರಾಹ್ಮಣ ಸಮಾಜದವರ ಸಾಮೂಹಿಕ ಋಗುಪಾಕರ್ಮ ದೇವಸ್ಥಾನದ ತಂತ್ರಿ ಪ್ರಕಾಶ್ ಪುರೋಹಿತ್ ಮತ್ತು ಬಳಗದವರ ಪೂಜಾ ಕಾರ್ಯಕ್ರಮದೊಂದಿಗೆ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ವಿ ಶ್ರೀಧರ್ ಆಚಾರ್ಯ ವಡೇರ್ ಹೋಬಳಿ ಅವರ ನೇತೃತ್ವದಲ್ಲಿ ಬುಧವಾರ ಜರುಗಿತು. ಶಿಲ್ಪ ಬ್ರಾಹ್ಮಣರ ವೇದ ಋಷಿಗಳಾದ ಪಂಚ ಋಷಿಗಳ ಮತ್ತು ಸಪ್ತ ಋಷಿಗಳ ಹವಾನೆಯನ್ನು ಯಜ್ಞ ಮೂಲಕ ಮಾಡಿ ಋಷಿ ತರ್ಪಣ, ದೇವತರ್ಪಣ, ಪಿತೃತರ್ಪಣಗಳನ್ನು ಮಾಡಿ ಉತ್ಸರಾಜನ ಹೋಮ ಮೂಲಕ ಪ್ರಾರ್ಥನೆ ಪೂಜೆ ಸಲ್ಲಿಸಿ ಬಳಿಕ ಯಜ್ಞೋಪವೀತ ಧಾರಣೆ ಮಾಡಲಾಯಿತು. ನೂತನ ವಟುಗಳ ದಂಡಕೋಲು ವಿಸರ್ಜನೆ ಜರುಗಿತು. ದೇವಸ್ಥಾನದ 2ನೇ ಮೊಕ್ತೇಸರ ಪ್ರವೀಣ್ ಆಚಾರ್ಯ, ರಂಗನಕೆರೆ ಆಡಳಿತ ಮಂಡಳಿಯ ಸದಸ್ಯ ಬಂಡಿಮಠ ಪ್ರಭಾಕರ್ ಆಚಾರ್ಯ, ನಾನಾ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ನೂರಾರು ವಿಶ್ವ ಬ್ರಾಹ್ಮಣ ಸಮಾಜ ಬಾಂಧವರು ಉಪಕರ್ಮದಲ್ಲಿ ಭಾಗವಹಿಸಿದ್ದರು. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕಾಳಿಕಾಂಬಾ ದೇವಸ್ಥಾನ ಬಾರ್ಕೂರಿನಲ್ಲಿ ಈ ಒಂದು ಉತ್ಸರ್ಜನಾ ಉಪಕರ್ಮ ಹೋಮವನ್ನು ನಡೆಸಿದ್ದೇವೆ. ಮುಖ್ಯವಾಗಿ ಆಡಳಿತ ಧರ್ಮಶ್ರೀ ಉಪಸ್ಥಿತಿಯಲ್ಲಿ ಹಾಗೆ ಸರ್ವ ಭಕ್ತರ ಒಂದು ಸೇರುವಿಕೆಯಲ್ಲಿ ಒಂದು ಕರ್ಮಾಂಗವನ್ನ ನಡೆಸಿಕೊಂಡಿದ್ದೇವೆ. ಈ ಉತ್ಸರ್ಜನಾ ಉಪಕರ್ಮ ಹೋಮವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಬ್ರಾಹ್ಮಣನಾದವನು ವೇದಾಧ್ಯಯನವನ್ನು ಮಾಡ್ತಾನೆ. ಈ ವೇದಾಧ್ಯಯನಕ್ಕೆ ಸಂಬಂಧಪಟ್ಟಂತ ಋಷಿಮುನಿಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ದೇವತೆಗಳಿಗೆ ಒಂದು ಸಮರ್ಪಣೆ ಮಾಡತಕ್ಕಂಥ ಕರ್ಮಾಂಗವನ್ನೇ, ಅದರಲ್ಲಿ ಕೂಡ ಪ್ರಧಾನವಾಗಿ ವೇದ ಅಧ್ಯಯನವನ್ನು ನಿಲ್ಲಿಸಿ 6 ತಿಂಗಳ ಮೊದಲು ವೇದ ಅಧ್ಯಯನವನ್ನು ನಿಲ್ಲಿಸಿ ತದನಂತರದಲ್ಲಿ ಈ ಸಮಯದಲ್ಲಿ ವೇದಾಧ್ಯಯನವನ್ನು ಪುನಃ ಪ್ರಾರಂಭ ಮಾಡುವುದಕ್ಕೆ ಉಪಕರ್ಮ ಅಂತ ಹೇಳಿದ್ರೆ ಮತ್ತೆ ವೇದವನ್ನು ಸ್ವೀಕಾರ ಮಾಡುವುದು ಎಂಬುದಾಗಿ ಅಂತಹ ಜ್ಞಾನವನ್ನು ನೀಡತಕ್ಕಂತಹ ಒಂದು ವಿಶೇಷವಾದಂತಹ ಕರ್ಮಾಂಗ ಈ ಉಪಕರ್ಮವಾಗಿದೆ. ಒಂದು ಉತ್ಸರ್ಜನ ಉಪಕರ್ಮವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕ್ಷೇತ್ರದಲ್ಲಿ ನಡೆಸಿಕೊಂಡಿದ್ದೇವೆ. ಇದರಲ್ಲಿ ಕರ್ಮಾಂಗದಲ್ಲಿ ಪ್ರಧಾನವಾಗಿ ನಾವು ಸಂಕಲ್ಪ ಪೂರ್ವಕವಾಗಿ ಗುರುಗಣಪತಿ ಪೂಜೆ, ಸಪ್ತರ್ಷಿಗಳ ಪೂಜೆ, ಅದೇ ರೀತಿಯಾಗಿ ನಮ್ಮ ವಿಶ್ವಬ್ರಾಹ್ಮಣ ಕುಲ ಪರಂಪರೆಗೆ ಸಂಬಂಧಪಟ್ಟಂತಹ ಸಾನಗಾದಿ ಪಂಚರ್ಷಿಗಳ ಪೂಜೆ, ಹಾಗೆ ವಿಶ್ವಕರ್ಮ ಪರಬ್ರಹ್ಮನ ಪೂಜೆ ನಡೆಸಿಕೊಂಡು ಆ ಒಂದು 20 ಪ್ರಧಾನ ನವದೇವತೆಗಳಿಗೂ ಅದೇ ರೀತಿಯಾಗಿ 20 ಮಂಡಲ ದೇವತೆಗಳಿಗೆ ಗೃಹ ಸಿದ್ಧಚರವನಿಂದ ಹೋಮಗಳನ್ನು ನಡೆಸಿಕೊಂಡ ನಂತರದಲ್ಲಿ ತರ್ಪಣಾದಿಗಳನ್ನು ನಡೆಸಿಕೊಂಡು ಬ್ರಹ್ಮಯಜ್ಞಾದಿಗಳನ್ನು ನಡೆಸಿಕೊಂಡು ಆ ನಂತರದಲ್ಲಿ ನಡೆಸುವಂತಹ ಕರ್ಮಾಂಗ ಉಪಕರ್ಮ. ಈ ಉಪಕರ್ಮದಲ್ಲಿ ಹನುಮಾಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅರ್ಜುನ್ ಬಂಡಿವಡ್ಡರ್ ಹಾಗೂ ಹುನಗುಂದದ ಬಿಜೆಪಿ ಮುಖಂಡರಾದ ಧರಣೇಂದ್ರ ಹೊಂಡದಗಟ್ಟಿಯವರು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಅರ್ಜುನ್ ಬಂಡಿವಡ್ಡರ್ ಹಾಗೂ ಧರಣೇಂದ್ರ ಹೊಂಡದಗಟ್ಟಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿವೇಕ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಹಾಗೂ ಅಭಿವೃದ್ಧಿ ಪರ ಕಾರ್ಯಗಳನ್ನು ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಇಬ್ಬರನ್ನ ಅಭಿನಂದಿಸಿ ಪಕ್ಷದ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು.
ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಯಲ್ಲಪ್ಪ ಭದ್ರಾಪುರ, ಕುಬೇರ ಹಿರೇಹಳ್ಳಿ, ಗೋವಿಂದ್ ದೊಡ್ಡ ಅಂಗಡಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರುವ ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಜನಜೀವನಕ್ಕೆ ಮಾರಕವಾಗುವ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಉತ್ತರ ಕನ್ನಡ ಜಿಲ್ಲೆಯ ನಿಯೋಗವು ಜಿಲ್ಲೆಯ ನಿಯೋಗದೊಂದಿಗೆ ಸೆಪ್ಟೆಂಬರ್ 3ನೇ ವಾರ ಡೆಲ್ಲಿ ಚಲೋ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದ್ದಾರೆ. ಅವರು ಇಂದು ಶಿರಸಿ ತಾಲೂಕಿನ ಬಂಡಲ್, ಮಂಜಗುಣಿ, ದೇವನಹಳ್ಳಿ ಮುಂತಾದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜರುಗಿದ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ಜನಜೀವನ ಮತ್ತು ವಾಸ್ತವಿಕತೆಯಿಂದ ವಿವಿಧ ರೀತಿಯ ಭೌಗೋಳಿಕ ಹಿನ್ನೆಲೆಗಳಿಗೆ ಹೊಂದಿಕೊಂಡಿರುವ ಜನ ವ್ಯವಸ್ಥೆಯ ಮೇಲೆ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಿರುವುದರಿಂದ ಗಂಭೀರ ಪರಿಣಾಮ ಬೀರುವುದರಿಂದ ರಾಜ್ಯ ಸರ್ಕಾರವು ಸಮರ್ಪಕವಾಗಿ ಈ ವರದಿ ಜಾರಿಯಾಗದಂತೆ ಕೇಂದ್ರ ಸರ್ಕಾರ ಪರಿಸರ ಇಲಾಖೆಗೆ ಆಕ್ಷೇಪಣೆ ಸಲ್ಲಿಸಿರುವುದು ಅವಶ್ಯ ಎಂದು ಅವರು ಹೇಳಿದರು. ಪಶ್ಚಿಮ ಘಟ್ಟದ ಒಟ್ಟು ಪ್ರದೇಶದಲ್ಲಿ 90% ಪ್ರದೇಶವು ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವುದರಿಂದ ಹಾಗೂ ಜನಜೀವನ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮ ಬೀರಬಹುದಾಗಿರುವುದರಿಂದ ಗಂಭೀರ ಹೋರಾಟ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ದೇವರಾಜ್ ಮರಾಠಿ, ಹೋರಾಟಗಾರರ ವೇದಿಕೆಯ ಸಂಚಾಲಕ ಕಿರಣ್ ಮರಾಠಿ ದೇವನಹಳ್ಳಿ, ತಾಲೂಕಾ ಸಂಚಾಲಕರಾದ ಚಂದ್ರಶೇಖರ್ ಶಾನ್ಬಾಗ್, ಯಶವಂತ್ ನಾಯ್ಕ್, ಹರೀಶ್, ಬಾಬು ಮರಾಠಿ, ನಾರಾಯಣ್ ಶಾನ್ಬಾಗ್, ಲಕ್ಷ್ಮಣ್ ಮರಾಠಿ, ಬಂಗಾರಿ ಮರಾಠಿ, ಈಶ್ವರ್ ಮರಾಠಿ ಹಾಗೂ ಸದಾನಂದ್ ಇತರರು ಉಪಸ್ಥಿತರಿದ್ದರು. ಸಾಧನೆ ಸರಿಯಾಗಿ ಫಲಪ್ರದವಾಗಬೇಕಾದರೆ ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಎರಡೂ ಮುಖಗಳ ಸಾಧನೆ ಅಗತ್ಯ. ಆಧ್ಯಾತ್ಮಿಕ ಸಾಧನೆಯ 4 ಸೋಪಾನಗಳಾದ ಅರ್ಚನೆ, ಜಪ, ಧ್ಯಾನ ಹಾಗೂ ಮನೋಲಯ ಮತ್ತು ವ್ಯಾವಹಾರಿಕ ಜೀವನದ 4 ಸೋಪಾನಗಳಾದ ಕ್ಷಮೆ, ಧೃತಿ, ಸಮತೆ ಹಾಗೂ ನಿರ್ಮತ್ಸತೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮನುಷ್ಯ ಶಾಂತ ಮನಸ್ಥಿತಿಯನ್ನು ತಲುಪಲು ಸಾಧ್ಯ ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹೇಳಿದರು. ಕುಡಿನಾಡು ಸೀಮೆಯ ಶಿಷ್ಯ ಬಾಂಧವರು ಹಾಗೂ ಮಾತೆಯರು ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಚಾತುರ್ಮಾಸ್ಯ ವ್ರತ ನಿರತರಾದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಸೇವೆ ಸಲ್ಲಿಸಿದರು. ಸೇವೆ ಸ್ವೀಕರಿಸಿದ ಶ್ರೀಗಳು ಸಾಧನೆಯ ಮಾರ್ಗವನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ರಾಜೇಂದ್ರ ಹೆಗಡೆ ಕೈಗಡಿ, ಪ್ರಸನ್ನ ಗಾಂವ್ಕರ್, ರಾಮಚಂದ್ರ ಹೆಗಡೆ, ವೆಂಕಟರಮಣ ಹೆಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಠದ ಕಿರಿಯ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಸಾನ್ನಿಧ್ಯ ನೀಡಿದ್ದರು. ಭಾರತದಾದ್ಯಂತ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ನಡೆಯುತ್ತಿರುವ ರಕ್ತದಾನ ಶಿಬಿರ ಒಂದು ದಾಖಲೆ. ರಾಜ್ಯದಾದ್ಯಂತ ಸಹ ನಡೆಯುತ್ತಿದೆ. ನಮ್ಮ ರಕ್ತನಿಧಿ ಕೇಂದ್ರದಲ್ಲಿ ಈಶ್ವರೀಯ ವಿಶ್ವವಿದ್ಯಾನಿಲಯದವರು ರಕ್ತದಾನ ಮಾಡುತ್ತಿದ್ದಾರೆ. ಇದು ಪರಂಪರೆಯಾಗಲಿ ಎಂದು ಡಾಕ್ಟರ್ ರವಿಕಿರಣ್ ಪಟ್ವರ್ಧನ್ ಹೇಳಿದರು. ಅವರು ಮಂಗಳವಾರ ಇಲ್ಲಿನ ಪಂಡಿತ್ ಸರ್ಕಾರಿ ಆಸ್ಪತ್ರೆಯ ರಕ್ತ ಭಂಡಾರದಲ್ಲಿ ರಾಜಯೋಗಿನಿ ದಾದಿ ಪ್ರಕಾಶಮಣಿಜಿಯವರ ಪವಿತ್ರ ಸ್ಮರಣಾರ್ಥ ವಿಶ್ವ ಬಂಧುತ್ವ ದಿನದ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಅಭಿಯಾನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ರಕ್ತ ಹೇಳುವುದು ಬಹಳ ಅಪರೂಪದ ವಿಷಯ. ಎಷ್ಟೇ ರಕ್ತ ಲಭ್ಯವಿದ್ದರೂ ನಿಧಿಯಲ್ಲಿ ಸಂಗ್ರಹ ಇದ್ದಾಗ ಬೇಕಾದಾಗ ಹೇಳಿ ನಾವು ಬರುತ್ತೇವೆ ಎಂದು ಹೇಳುವ ಅನೇಕ ದಾನಿಗಳಿದ್ದಾರೆ. ಆದರೆ ಹೇಳಿದಾಗ ಅವರು ಬಂದು ರಕ್ತ ನೀಡುವ ತನಕ ಸಮಯ ಹಿಡಿದಿರುತ್ತದೆ. ಎಲ್ಲ ಪರೀಕ್ಷೆಯಾದ ರಕ್ತ ಮಾತ್ರ ಸಮಯಕ್ಕೆ ಸಿಗಲು ಸಾಧ್ಯ. ಅದು ರಕ್ತನಿಧಿಯಲ್ಲಿ ಸಂಗ್ರಹ ಇದ್ದಾಗ ಸಾಧ್ಯ. ಕಾರಣ ಅಲ್ಲಿಯ ರಕ್ತ ಎಲ್ಲ ರೀತಿಯಲ್ಲಿಯೂ ಪರೀಕ್ಷೆಗೆ ಒಳಪಟ್ಟಿರುತ್ತದೆ. ದಾನಿಗಳು ಬಂದು ರಕ್ತ ನೀಡಿದರೂ ಅದನ್ನು ಪರೀಕ್ಷಿಸಿ ಒದಗಿಸಲು ಸಮಯ ಹಿಡಿಯುತ್ತದೆ. ಆದ್ದರಿಂದ ಪೂರ್ವ ಸಮಯದಲ್ಲಿಯೇ ದಾನ ಮಾಡಿ ಸಂಗ್ರಹದಲ್ಲಿ ಇಟ್ಟರೆ ಮಾತ್ರ ಸಮಯಕ್ಕೆ ರಕ್ತ ಸಿಗಲು ಸಾಧ್ಯ ಎಂದರು. ಶಿರಸಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಬಿ.ಕೆ. ವೀಣಾಜಿ ರಕ್ತದಾನ ಮಾಡುವುದರ ಕುಲದ ಕುರಿತು ಸವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮನೋಹರ್ ಮಲ್ಮನಿ, ಬಸವರಾಜ್ ಚಕ್ರಸಾಲಿ, ಡಾಕ್ಟರ್ ಮಮತಾ ಹೆಗಡೆ, ಡಾಕ್ಟರ್ ಹರ್ಷ ನಾಡಿಗೆ, ಡಾಕ್ಟರ್ ಶಾಂತಾ ಭಟ್, ಜ್ಯೋತಿ ಭಟ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಶ್ವರಿ ವಿಶ್ವವಿದ್ಯಾಲಯದ 38 ವರ್ಷ ಸಂಚಾಲಕರಾಗಿ, ಅಂತಾರಾಷ್ಟ್ರೀಯ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದ ದಾದಿ ಪ್ರಕಾಶಮಣಿಜಿಯವರ ನೆನಪಿನಲ್ಲಿ ಭಾರತ ಮತ್ತು ನೇಪಾಳದಾದ್ಯಂತ ಬೃಹತ್ ರಕ್ತದಾನ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಶಿರಸಿಯಲ್ಲಿ ಎಲ್ಲ ಸಮಾಜಮುಖಿ ಸಂಘಟನೆಗಳೆಲ್ಲ ಸೇರ್ಕೊಂಡು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೇವೆ. ನಾವು ಹುಟ್ಟಿದಾಗಲೇ ತಾಯಿಯ ರಕ್ತವನ್ನ ಹಂಚ್ಕೊಂಡು ಹುಟ್ಟಿದ್ದೇವೆ. ತಾಯಿಯ ರಕ್ತ ನಮಗೆ ಮೊದಲು ದಾನವಾಗಿ ಸಿಕ್ಕಿದೆ. ಅಂದ್ಮೇಲೆ ಪ್ರತಿಯೊಬ್ಬರು ನಮ್ಮ ರಕ್ತವನ್ನ ದಾನ ಮಾಡಬೇಕು ಎನ್ನುವ ಉದ್ದೇಶವನ್ನ ಹೊಂದಿರಬೇಕು. ಅನೇಕರ ಜೀವನಕ್ಕೆ ಅದು ಆಧಾರವಾಗುತ್ತದೆ.
ಆದ್ರಿಂದ ಈ ಉದ್ದೇಶದಿಂದ ಮತ್ತು ರಕ್ತಕ್ಕೆ ಜಾತಿ ಭೇದ, ಭಾಷಾ ಭೇದ, ಯಾವ ಭೇದವೂ ಇಲ್ಲ. ಯಾವ ಗುಂಪಿನ ರಕ್ತ ಅಂತ ನೋಡ್ಲಾಗ್ತದೆ ವಿನಃ ಯಾವ ಜಾತಿಯ ರಕ್ತ ಅಂತ ನೋಡೋದಿಲ್ಲ. ಆದ್ರಿಂದ ನಾವೆಲ್ಲರೂ ಏಕತೆಯ ಸಂದೇಶವನ್ನ ಸಾರುವ, ವಿಶ್ವ ಭ್ರಾತೃತ್ವದ ಸಂದೇಶವನ್ನ ಸಾರುವ ಈ ರಕ್ತದಾನದಲ್ಲಿ ಪಾಲ್ಗೊಂಡಿದ್ದೇವೆ. ಹೀಗೆ ಎಲ್ಲರೂ ಮುಂದೆ ಬಂದು ಜೀವ ಉಳಿಸುವ ಕಾರ್ಯದಲ್ಲಿ ಸಹಯೋಗಿಗಳಾಗ್ಲಿ ಅಂತ ಆಶಿಸ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧ ಭಾಗಗಳ ಮಠಾಧೀಶರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದರು. ಟಿಎಂಎಸ್ಗೆ 2.26 ಕೋಟಿ ರೂಪಾಯಿ ನಿವ್ವಳ ಲಾಭ, ಜಿಟಿ ಹೆಗಡೆ ತಟ್ಟಿಸರ. ಮಂಜುಗುಳಿ ದೇವಸ್ಥಾನದ ಇತಿಹಾಸಕ್ಕೂ ಮಠದ ಇತಿಹಾಸಕ್ಕೂ ಅವಿನಾಭಾವ ಸಂಬಂಧವಿದೆ. ಸ್ವರ್ಣವಲ್ಲಿ ಶ್ರೀ. ನಗರದ ಆದರ್ಶ ವನಿತಾ ಸಮಾಜದ 51ನೇ ವಾರ್ಷಿಕೋತ್ಸವವು ಸಂಭ್ರಮ ಸಡಗರದಿಂದ ನೆರವೇರಿತು. ಪೂಜ್ಯ ಶ್ರೀಗಳಿಂದ ಶ್ರೀ ಆಮ್ರ ಕೋಶಮಾಂಡಿನಿ ದೇವಿಗೆ 108 ತಟ್ಟೆ ಪುಷ್ಪಾರ್ಚನೆ. ಬಾರಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಸಾಮೂಹಿಕ ಋಗುಪಾಕರ್ಮ. ಅರ್ಜುನ್ ಬಂಡಿವಟರ್ ಹಾಗೂ ಧರಣೀಂದ್ರ ಹೊಂಡದಗಟ್ಟಿ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಕಸ್ತೂರಿ ರಂಗನ್ ವರದಿ ಯಥಾಸ್ಥಿತಿ ಜಾರಿಗೆ ವಿರೋಧಿಸಿ ಸೆಪ್ಟೆಂಬರ್ 3ನೇ ವಾರ ಡೆಲ್ಲಿ ಚಲೋ, ರವೀಂದ್ರ ನಾಯ್ಕ್. ಸಾಧನೆಗೆ ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಎರಡೂ ಮುಖ ಅಗತ್ಯ. ಸ್ವರ್ಣವಲ್ಲಿ. ಭಾರತದಾದ್ಯಂತ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ನಡೆಯುತ್ತಿರುವ ರಕ್ತದಾನ ಶಿಬಿರ ಒಂದು ದಾಖಲೆ. ಡಾಕ್ಟರ್ ರವಿಕಿರಣ್ ಪಟವರ್ಧನ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.